ಎಲ್ಲರಿಗೂ ನಮಸ್ಕಾರ. ಈಗ ಏಪ್ರಿಲ್ 14, 2026ರಂದು ಅಂಬೇಡ್ಕರ್ ಜಯಂತಿ ಆಚರಿಸಲ್ಪಡುತ್ತದೆ. ತರುವಾಯ ಒಂದು ವಾರದ ಅಂತರದಲ್ಲಿ ಬಸವ ಜಯಂತಿ ಆಚರಿಸಲ್ಪಡುತ್ತದೆ. ಈ ಹಿನ್ನೆಲೆಯಲ್ಲಿ ಬಸವದಳ ಮತ್ತು ಅಂಬೇಡ್ಕರ್ ದಳ ಅಥವಾ ಅಂಬೇಡ್ಕರ್ ಸಂಘ ಈ ಕುರಿತು ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಅಂಬೇಡ್ಕರ್ ಸಂಘ ಅದು ಇವತ್ತು ಕರ್ನಾಟಕದ ಮಟ್ಟಿಗೆ ಅಹಿಂದದ ಒಂದು ಸಂಕೇತ ಅಥವಾ ಅಹಿಂದದ ಒಂದು ಕೇಂದ್ರ ಶಕ್ತಿಯಾಗಿ ಅದು ಹೊರಹೊಮ್ಮಿದೆ. ಅಂದರೆ ಅದರೊಳಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇದ್ದಾರೆ. ಈ ಎಲ್ಲ ಅಹಿಂದದ ಒಂದು ಮಾರ್ಕ್ ಆಗಿ, ಸಂಕೇತವಾಗಿ, ಚಿಹ್ನೆಯಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಈ ತ್ರಿಮೂರ್ತಿಗಳನ್ನು ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ವಾಡಿಕೆ. ಈ ಹಿನ್ನೆಲೆಯಲ್ಲಿ ನಾವು ಬುದ್ಧನನ್ನು ಸದ್ಯಕ್ಕೆ ಬದಿಗಿಟ್ಟು ಅಂಬೇಡ್ಕರ್ ಮತ್ತು ಬಸವಣ್ಣ ಮತ್ತು ಇದರ ಹಿಂದೆ ಇರತಕ್ಕಂಥ ಈ ಒಂದು ದೊಡ್ಡ ಜನಸಮುದಾಯ ಈ ಕುರಿತು ಮಾತಾಡುವುದಾದರೆ ಯೋಚನೆ ಮಾಡಿದರೆ, ನಾನು ಒಂದು ಒಡಕು ಅನ್ನುವ ನಾಟಕವನ್ನು ಬರೆದೆ. ಅದರ ಕೇಂದ್ರದ ಆಶಯ ಒಡಕು ಅಂದರೆ ಅಹಿಂದದ ವಿಘಟಿತ ಲಕ್ಷಣ. ಅಂದ್ರೆ ಅಹಿಂದ ಅನ್ನುವಂಥದ್ದು ಅದು ಒಗ್ಗಟ್ಟಾಗಿಲ್ಲ, ಅದು ಛಿದ್ರವಾಗಿದೆ, ಅದು ಅದರೊಳಗೆ ಅನೇಕ ಒಳಗೋಡೆಗಳನ್ನು ಕಟ್ಟಿಕೊಂಡಿದೆ, ಅದರೊಳಗೆ ಸಾಮರಸ್ಯದ ಕೊರತೆ ಇದೆ ಅನ್ನುವಂಥ ಒಂದು ಆಶಯವನ್ನು ನಾನಿಟ್ಟುಕೊಂಡು ಆ ನಾಟಕವನ್ನು ಬರೆದೆ. ಈಗಲೂ ಕೂಡ ನನ್ನ ಅಭಿಪ್ರಾಯದಲ್ಲಿ ಬದಲಾವಣೆ ಇಲ್ಲ. ಅಂದರೆ ಬಸವಶಕ್ತಿ ಮತ್ತು ಬಸವದಳ, ಅಂಬೇಡ್ಕರ್ ಶಕ್ತಿ ಮತ್ತು ಅಂಬೇಡ್ಕರ್ ಸಂಘ ಅಥವಾ ಅಂಬೇಡ್ಕರ್ ದಳ ಇವು ಪರಸ್ಪರ ಆಲಿಂಗಿಸಿಕೊಂಡು ಒಂದು ಏಕೈಕ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿರುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿವೆ ಎಂದು ಹೇಳಿದರೆ ಅದು ಅತಿಶಯೋಕ್ತಿಯಾಗಲಾರದು. ಬಸವದಳ ಒಂದು ಕಡೆ ಅದು ತನ್ನ ಜಾತಿ ಶ್ರೇಷ್ಠತೆಯನ್ನು ಉಳಿಸಿಕೊಂಡು ಹೋಗ್ತಾ ಇದೆ. ಅದರೊಳಗೆ ಒಂದು ವರ್ಗವನ್ನ ತಿರಸ್ಕರಿಸಿರುವ ಸ್ಪಷ್ಟ ಸೂಚನೆ ಇತ್ತೀಚೆಗೆ ಕಾಣ್ತಾ ಇದೆ. ಏನಂದ್ರೆ ಈ ಪೀಠಾಚಾರ್ಯ ಪರಂಪರೆಯ ವರ್ಗವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಲಿಂಗಾಯತ ಉಪಜಾತಿಗಳೆಲ್ಲವೂ ಪ್ರಧಾನವಾಗಿ ಅದರೊಳಗೆ ಸೇರಿಕೊಂಡು, ಅಂದ್ರೆ ಲಿಂಗಾಯತ ಉಪಜಾತಿಗಳು ಅಂದ್ರೆ ನೇಕಾರ, ಕುಂಬಾರ, ಕಂಬಾರ ಇತ್ಯಾದಿ ವರ್ಗಗಳು, ಅಂದ್ರೆ ಹೂಗಾರ, ಗಾಣಿಗ, ಸಾಧು, ಒಕ್ಕಲಿಗ, ಈ ರೀತಿ ಕುಂಚಿಟಗ, ಶೀಲವಂತ ಇತ್ಯಾದಿ, ದೀವಟಿಗ, ಗಣಾಚಾರಿ, ಈ ಥರದ ಎಲ್ಲ ಲಿಂಗಾಯತ ಉಪಜಾತಿಗಳೇನು ಬರ್ತಾವಲ್ಲ, ಆ ಉಪಜಾತಿಗಳೆಲ್ಲವೂ ತಕ್ಕ ಮಟ್ಟಿಗೆ ತಮ್ಮ ಹೊರಗಿನ ಭೇದವನ್ನ ಮರೆತು ಒಂದು ವೇದಿಕೆಗೆ, ಅದರಲ್ಲಿ ಬಹಳ ಮಟ್ಟಿಗೆ ಅಂತ ಹೇಳ್ಬೋದು, ಪೂರ್ತ 100 ಅಂತ ನಾವು ಹೇಳಕ್ಕಾಗಲ್ಲ, 100% ಅಂತ ಹೇಳಕ್ಕಾಗಲ್ಲ, ಬಹಳ ಮಟ್ಟಿಗೆ ಬಹುತೇಕ ಒಂದಾಗಿ ಒಂದು ಲಾಂಛನದಡಿ ಒಂದು ಶಕ್ತಿಯಾಗಿ ಇತ್ತೀಚೆಗೆ ಹೊರಹೊಮ್ಮಿರ್ತಕ್ಕಂಥದ್ದಕ್ಕೆ ಈ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥದ್ದು ಒಂದು ಸಾಕ್ಷಿಯಾಗಿದೆ. ಅದೇ ರೀತಿ ನಾವು ಈ ಕಡೆಗೆ ಇದಕ್ಕೂ ಬಹಳ ಹಿಂದಿನಿಂದ, ಯಾಕಂದ್ರೆ ಅಂಬೇಡ್ಕರ್ ಶಕ್ತಿಗಳು ಈಗಾಗಲೇ ಹೆಚ್ಚು ಕಡಿಮೆ ಒಂದು 6-7 ದಶಕಕ್ಕಿಂತ ಜಾಸ್ತಿ ಕಾಲದಿಂದ ಒಂದು ಒಗ್ಗಟ್ಟಾಗಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಮತ್ತು ಶಕ್ತಿಯನ್ನು ವರ್ಧಿಸಿಕೊಳ್ತಾ ಬಂದಿರತಕ್ಕಂಥದ್ದು ಸ್ಪಷ್ಟ. ಇವು ತಮ್ಮ ಶಕ್ತಿಯನ್ನು ವರ್ಧಿಸಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ
ಅಂಬೇಡ್ಕರ್ ಬಹಳ ದೊಡ್ಡ ಚೇತನವಾಗಿದ್ರು ಕೂಡ, ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ರು ಕೂಡ, ಮಹಾಜ್ಞಾನವಂತನಾಗಿದ್ರು ಕೂಡ, ಆತನ ಒಂದು ಫಲಕವನ್ನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಹಾಕ್ತಕ್ಕಂಥ ಮತ್ತು ಆತನ ಒಂದು ಮೂರ್ತಿಯನ್ನ ಎಲ್ಲಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸುವಂಥ ಒಂದು ಅವಕಾಶ ಇರಲಿಲ್ಲ. ಅಂಥ ನಿದರ್ಶನಗಳು ನಮಗೆ ಕಾಣ್ತಾ ಇರಲಿಲ್ಲ. ಆದರೆ ದಲಿತಾದಿ ಎಲ್ಲ ತಳವರ್ಗದ ಜನ ಒಂದು ಕಡೆ ಕೂಡಿ ಒಂದು ಶಕ್ತಿಯಾಗಿ ಹೊರಹೊಮ್ಮಿ ಅಂಬೇಡ್ಕರ್ ಪರವಾಗಿ ಅಂಬೇಡ್ಕರ್ ಧ್ವನಿಯನ್ನು ಎತ್ತಿದ ಮೇಲೆ, ಅಂಬೇಡ್ಕರ್ ತತ್ವಾದರ್ಶಗಳನ್ನು ಎತ್ತಿದ ಮೇಲೆ ಅಂಬೇಡ್ಕರ್ಗೆ ಚಾರುಚೂರು ಮೊದಲಿಗೆ ಸ್ಥಾನ ಸಿಗ್ತಾ ಬಂತು. ಆಮೇಲೆ ಈಗ ಗಣನೀಯವಾಗಿ ಇವತ್ತು ಎಲ್ಲ ಕಚೇರಿಗಳಲ್ಲಿ, ಅಂಬೇಡ್ಕರ್ಗಳ ಸರ್ಕಾರಿ ಕಚೇರಿಗಳಲ್ಲಿ, ಪಾರ್ಲಿಮೆಂಟ್, ವಿಧಾನಸೌಧ ಇಂಥ ಕಡೆ ಅಂಬೇಡ್ಕರ್ ಫೋಟೋಗಳು, ಅಂಬೇಡ್ಕರ್ ಪ್ರತಿಮೆಗಳು ಇರ್ತಕ್ಕಂಥದ್ದು, ಸಿಟಿಗಳಲ್ಲಿ ಅಂಬೇಡ್ಕರ್ ಮೂರ್ತಿಗಳಿರ್ತಕ್ಕಂಥದ್ದು, ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸಂಘಟನೆಗಳ ಫಲಕಗಳಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇದೆಲ್ಲ ನಮಗೆ ಕಾಣ್ತಕ್ಕಂಥ ವಿಚಾರ ಇದೆ. ಅದೇ ರೀತಿ ಈ ಬಸವದಳ ಅನ್ನುವಂಥದ್ದು ಕೂಡ ಇದು ನಗರ ಪಟ್ಟಣಗಳಲ್ಲಿ ಸ್ವಲ್ಪ ಒಂದು ಸಾಂಘಿಕ ಶಕ್ತಿಯನ್ನ ತೋರಿಸಿಕೊಂಡಿದೆ. ಆದರೆ ಹಳ್ಳಿಗಳಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದೊಂದು ಬಸವದಳ ಅನ್ನೋ ರೀತಿಯಲ್ಲಿ ಒಂದು ಶಕ್ತಿಯಾಗಿ ಒಂದು ತಾತ್ವಿಕ ಚಿಂತನೆಯ ಸ್ವರೂಪವನ್ನು ಪ್ರಕಟಿಸ್ತಕ್ಕಂಥ ರೀತಿಯಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು ಬಹಳ ವಿರಳ. ಈ ಒಂದೊಂದಾಗಿ ನಾವು ಯೋಚನೆ ಮಾಡೋಣ. ಮೊದಲಿಗೆ ಅಂಬೇಡ್ಕರ್ ಮತ್ತು ಬಸವ, ಈ ಎರಡು ಶಕ್ತಿಗಳ ನಡುವೆ ಕಂದರ ಅದು ಇದ್ದೇ ಇದೆ, ಅದು ಮುಂದುವರೆದಿದೆ. ಅದು ಒಂದು ವೇಳೆ ಮಾತಿನಲ್ಲಿ ಎಲ್ಲೋ ಒಂದ್ ಕಡೆ ಅನಿವಾರ್ಯವಾಗಿ ಸುಮ್ಮನೆ ರಾಜಕೀಯ ಕಾರಣಕ್ಕೋ ಮತ್ತೊಂದಕ್ಕೋ ಅವರು ತೋರಿಸ್ಕೊಂಡ್ರೆ, ವಾಸ್ತವವಾದ ಬದುಕಿನಲ್ಲಿ ಇನ್ನೂ ಕೂಡ ತಮ್ಮ ಮಧ್ಯೆ ಇಂಥದೊಂದು ಭೇದವನ್ನ, ಇಂಥದೊಂದು ಬಿರುಕನ್ನ, ತಮ್ಮ ಒಳಗಿನ ವಿರಸವನ್ನ ಅವು ಉಳಿಸಿಕೊಂಡೇ ಒಂದು ರೀತಿಯ ಬೂದಿ ಮಚ್ಚಿದ ಕೆಂಡದ ಓಪಾದಿಯಲ್ಲಿ ಅದು ಇರ್ತಕ್ಕಂಥದ್ದು ಸಹಜ. ಅದು ನಿಜ, ಅದು ವಾಸ್ತವ. ಸಹಜ ಅಲ್ಲ, ಅದು ವಾಸ್ತವ. ಅದು ಇದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅಂಬೇಡ್ಕರ್ ಸಂಘಕ್ಕೂ ಈ ಬಸವದಳ, ಬಸವ ಸಂಸ್ಕೃತಿಗೂ ಸಂಪೂರ್ಣವಾಗಿ ಒಂದು ಐಕ್ಯತೆ, ಎಲ್ಲೂ ಬಿರುಕಿಲ್ಲದಂತೆ ಒಂದು ಭಾವನಾತ್ಮಕವಾದ, ಬೌದ್ಧಿಕವಾದ ಮತ್ತು ಭೌತಿಕವಾದ ಒಂದು ಸಾಮರಸ್ಯ ಮೂಡಿರ್ತಕ್ಕಂಥದ್ದು ಇಲ್ಲ. ಅದು ಅಷ್ಟೊಂದು ನಾವು ಹೇಳಕ್ಕಾಗಲ್ಲ. ಒಂದಿದೆ. ಎರಡನೇದು, ಈ ಎರಡು ಶಕ್ತಿಗಳ ಒಳಗೆ ಏನಿದೆ ಅಂತ ಸ್ವಲ್ಪ ನಾವು ವಿಚಾರ ಮಾಡಬಹುದು. ಅಂಬೇಡ್ಕರ್ ಸಂಘದ ಒಳಗೆ, ಅಂದ್ರೆ ಅಂಬೇಡ್ಕರ್ ಅಂದ ತಕ್ಷಣ ಇಲ್ಲಿ ನಾನು ಬರೀ ಯಾವುದೋ ಒಂದು ಜಾತಿಯನ್ನ ನಾನು ಮೀಸಲಾಗಿ ಮಾತಾಡ್ತಾ ಇಲ್ಲ. ಅದರಲ್ಲಿ ಎಡಗೈ ಬಂತು, ಬಲಗೈ ಬಂತು, ಮತ್ತು ಅದರ ಸುತ್ತ ಇರ್ತಕ್ಕಂಥ ಇನ್ನು ಎಸ್ ಟಿ ಸಮುದಾಯ, ತೆಳವರ್ಗ, ಕೆಟಗರಿ 1, ಕೆಟಗರಿ 2 ಇನ್ನು ಯಾವುದೇ ಇರಲಿ, ಅವೆಲ್ಲವೂ ಅದರೊಳಗೆ ಆ ಹಿಂದೆ ಬಂದವು. ಅವು ಎಲ್ಲವೂ ಕೂಡ ನಾವು ಎಲ್ಲ ಒಂದು, ನಮ್ಮೊಳಗೆ ಭೇದವಿಲ್ಲ, ನಮ್ಮ ಹಿತಾಸಕ್ತಿ ಒಂದೇ, ನಾವೆಲ್ಲರೂ ಕೂಡ ಒಂದು ಸಮಾಜದ ನಿರ್ಮಾಣವನ್ನ ಕನಸು ಕಂಡಂಥವರು, ನಾವು ಆ ಗುರಿಯತ್ತವೇ ನಾವು ನಡೀತಕ್ಕಂಥವ್ರು, ಅದರತ್ತವೇ ನಮ್ಮ ಹೋರಾಟ ಅಂತ ಹೇಳಿ ಒಂದು ತಾತ್ವಿಕ ಐಕ್ಯತೆಯನ್ನ, ತಾತ್ವಿಕ ಸಾಮರಸ್ಯವನ್ನ, ಒಂದು ಏಕ ಗುರಿಯನ್ನ ಪ್ರಕಟಿಸಿ ಒಳಗಡೆ ಒಂದು ರೀತಿ ಸಿಮೆಂಟ್ ಹಾಕಿದ ರೀತಿಯಲ್ಲಿ ಪರಸ್ಪರ ಎಲ್ಲರೂ ಗಟ್ಟಿಯಾಗಿ, ಸಾಲಿಡ್ ಆಗಿ ಒಂದಾಗಿ ನಿಂತಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಇದಕ್ಕೆ ಬಹಳ ಇತ್ತೀಚಿನ ಉದಾಹರಣೆ ನೀವು ನೋಡಬಹುದು. ಒಳ ಮೀಸಲಾತಿ ವಿಚಾರವಾಗಿ ಅವೆರಡರ ನಡುವೆ, ಎಡಗೈ ಬಲಗೈ ನಡುವೆ ಭೇದ ಬಹಳ ಎದ್ದು ಪ್ರಕಟವಾಗಿ ಕಾಣ್ತಾ ಇದೆ. ಆದ್ರೆ ಹಾಗೆ ಒಂದು ಒಳಭೇದವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥದ್ದು ಇದು ಯಾವುದೇ ಒಂದು ಸಂಘಟನೆಗೆ, ಯಾವುದೇ ಒಂದು ಜನಸಮುದಾಯಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನ ತಂದುಕೊಡಲಾರದು. ನಾನು ಆ ವರ್ಗದವನಲ್ಲದೆ ಇದ್ರು, ನಾನು ಆ ವರ್ಗದ ಪರವಾಗಿ ಬಹಳಷ್ಟು ವರ್ಷಗಳಿಂದ ನಾನು ಒಂದು ಚಿಂತನೆಯನ್ನು ಮಾಡ್ತಾ ಬಂದಿದ್ದೀನಿ. ಅದರ ಬಗ್ಗೆ ನನಗೆ ಒಂದು ವಿಶೇಷವಾದ ಅಫೆಕ್ಷನ್ ಅದೆಲ್ಲ ನನಗಿದೆ. ಆ ಕಾರಣಕ್ಕಾಗಿ ನಾನು ಬಹಳ ಗಂಭೀರವಾಗಿ ಈ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ, ಎಲ್ಲ ತಳ ಸಮುದಾಯದ ವರ್ಗಗಳಿಗೆ ತಾವು ಒಂದು ಅನ್ನೋದನ್ನ ಅವು ಪ್ರಾಕ್ಟಿಕಲಿ, ಬರೇ ಮಾತಿನಲ್ಲಿ ಮಾತ್ರ ಅಲ್ಲ, ತಾತ್ವಿಕವಾಗಿ ಮಾತ್ರವಲ್ಲ, ಪ್ರಾಕ್ಟಿಕಲಿ ಅವು ತೋರಿಸಿಕೊಡಬೇಕು, ಒಂದು ಶಕ್ತಿಯಾಗಿ ಹೊರಹೊಮ್ಮಬೇಕು. ಇದು ಒಂದು. ಎರಡನೇದಾಗಿ,
ಇಡೀ ಒಟ್ಟು ಸಮಾಜದ ಅಖಂಡ ಸಮಾಜದ ಸಮಾನತೆಯ ಒಂದು ಸ್ಥಾಪನೆ ಜವಾಬ್ದಾರಿ ಯಾರ ಮೇಲಿದೆ ಅಂತ ಹೇಳಿದ್ರೆ ಈ ತುಳಿತಕ್ಕೊಳಗಾದ ವರ್ಗದವರ ಮೇಲೆ ಇದೆ. ಯಾಕೆಂದ್ರೆ ಮೇಲ್ವರ್ಗದವರಿಗೆ ಸಮಾನತೆ ಬೇಕಾಗಿಲ್ಲ. ಆಗ್ಲೇ ಅವರು ತಮ್ಮ ಎಲ್ಲಾ ಸವಲತ್ತುಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಸಮಾನತೆ ಬೇಕಾಗಿಲ್ಲ. ಅವರು ಸಮಾನತೆಯ ಬಗ್ಗೆ ಅಸಡ್ಡೆಯಿಂದ, ನಿರ್ಲಕ್ಷ್ಯ ಭಾವನೆಯಿಂದ ನಡವಳಿಕೆ ಮಾಡಿದ್ರೆ ಅದು ಆಶ್ಚರ್ಯವೇನಲ್ಲ. ಆದರೆ ಸಮಾನತೆ ಯಾರಿಗೆ ಬೇಕು? ಪೂರ್ಣ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಾಗಿ ಯಾರು ಜೀವಿಸ್ತಾ ಇದ್ದಾರೋ, ಯಾರು ಎಲ್ಲ ಅವಕಾಶ ವಂಚಿತರಾಗಿದ್ದಾರೋ ಆ ವ್ಯಕ್ತಿಗೆ ಬೇಕು. ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಮ್ಮ ಕಡೆ ನಮಗೆ ಬೊಟ್ಟು ಮಾಡಿದ ತೋರಿಸ್ತಕ್ಕಂಥದ್ದು ದಲಿತ ಸಮಾಜ ಅಂತ. ಮತ್ತು ಅಂತ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನ ಹೊತ್ತಂತ ಈ ದಲಿತ ಸಮುದಾಯ ಅಥವಾ ಹಿಂದುಳಿದ ಸಮುದಾಯ ಏನಿದೆ, ಇದು ಇಂಥ ಒಂದು ಗುರುತರ ಜವಾಬ್ದಾರಿಯನ್ನು ಹೊತ್ತಾಗ್ಯೂ ಕೂಡ ತನ್ನೊಳಗೆ ತಾನು ಐಕ್ಯತೆಯನ್ನು ಹೊಂದಿಲ್ಲದೆ ಇದ್ರೆ ಅದು ಒಂದು ಅಪಹಾಸ್ಯದ ಸಂಗತಿ ಆಗ್ತದೆ, ಮೊದಲನೇದು. ಎರಡನೇದಾಗಿ, ಒಂದು ವೇಳೆ ಅದು ಶಕ್ತಿಯಾಗಿ ವರ್ಧಿಸಿ ಹೊರಗಡೆ ಬಂದು ಅದು ಒಂದು ಹೋರಾಟದ ಧ್ವನಿಯನ್ನ ಮೊಳಗಿಸ್ತಾ ಇದೆ ಅಂದ್ರೆ ಅದು ಎಂಥ ಧ್ವನಿಯಾಗಿರಬೇಕು? ಅದು ತನ್ನ ಜಾತಿ ಸ್ವಾರ್ಥವನ್ನ ಇತರರ ಮೇಲೆ ಹೇರ್ತಕ್ಕಂಥ ಮನೋಧರ್ಮ ಆಗಿರಬಾರ್ದು. ಹಾಗಲ್ಲ, ತಾನು ಅಖಂಡ ಸಮಾಜದ ಸಮಾನತೆಯನ್ನ ನಾನು ಬಯಸ್ತೇನೆ, ಎಲ್ಲ ವರ್ಗಗಳಿಗೆ, ಎಲ್ಲ ಜಾತಿಗಳಿಗೆ ಹಿತವಾಗುವಂತಹ ಸಮಾಜವನ್ನ ಸಂಸ್ಥಾಪಿಸುವ ಕನಸು ನನ್ನದು. ಇದನ್ನ ಕೇವಲ ಭಾಷಣಗಳಲ್ಲಿ, ಮಾತುಗಳಲ್ಲಿ ತೋರಿಸ್ತಕ್ಕಂಥದ್ದಲ್ಲ, ಪ್ರಾಯೋಗಿಕವಾಗಿ ನಾವು ಇದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ತೋರಿಸ್ತೇವೆ. ನಮ್ಮ ತತ್ವ ಇದೆ, ನಾವು ಯಾವ ವರ್ಗವನ್ನು ತುಳಿಯುವವರು ಅಲ್ಲ, ಯಾರಿಂದನೂ ತುಳಿಸಿಕೊಳ್ಳುವವರು ಅಲ್ಲ ಅನ್ನುವಂಥ ವಿಚಾರವಾದವನ್ನ ಬಹಳ ಗಟ್ಟಿಯಾಗಿ ಈ ದಲಿತ ಸಮುದಾಯ ಮತ್ತು ಅಹಿಂದ ಸಮುದಾಯ ಅದು ತೋರಿಸಿಕೊಳ್ಬೇಕು. ಇದು ಮೊದಲನೇದಾಗಿ. ಆದ್ರೆ ನಾವು ಇಲ್ಲಿ ನೋಡಿದ್ರೆ ಏನಿದೆ ಅಲ್ಲಿ ಅಂತಂದ್ರೆ, ಒಂದ್ ಕಡೆ ಒಳಗೆ ಅವರವರ ನಡುವೆ ಜಾತಿ ಒಡಕುಗಳಿವೆ, ಜಾತಿ ಸ್ವಾರ್ಥಗಳಿವೆ. ಈಗ ಒಬ್ರು ಮೀಸಲಾತಿ, ಒಳ ಮೀಸಲಾತಿ ವಿಚಾರವನ್ನೇ ತಗೊಳ್ಳಿ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಮಾತಾಡಿದೆ. ಒಳ ಮೀಸಲಾತಿ ಅತ್ಯವಶ್ಯ. ಯಾಕಂದ್ರೆ ಅದರೊಳಗೆ ಇರ್ತಕ್ಕಂಥ 2-3 ವರ್ಗಗಳು, ಯಾರೋ ಒಬ್ರು ಒಂದು ವರ್ಗ ಅದ ಮೇಲೆ ಬಹಳ ವಿದ್ಯೆಯಲ್ಲಿ ಮುಂದಿರ್ತತಿ, ಎಲ್ಲ ಅವಕಾಶಗಳನ್ನು ತಾವೇ ತಗೊಳ್ತಾ ಹೋಗ್ತತಿ. ಆದ್ರೆ ಬೇರೆ ಹಿಂದುಳಿದಿರತಕ್ಕಂಥ ಇನ್ನೊಂದು ಸಮುದಾಯಕ್ಕೆ ಅದು ಅವಕಾಶ ಸಿಗ್ತಾ ಹೋಗಲ್ಲ. ಆ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಆಯಾ ಸಮುದಾಯಕ್ಕೆ ಇಂತಿಷ್ಟು % ಅಂತ ಇದ್ರೆ ಅವರವರ ಊಟದ ಬುತ್ತಿ ಅವರಿಗೆ ಅದು ಸಲ್ಲುತ್ತದೆ ಅನ್ನುವಂಥದ್ದು ಇದು ಒಳ ಮೀಸಲಾತಿಯ ತತ್ವ. ಆದ್ರೆ ಅವ್ರು ಅಣ್ಣತಮ್ಮಂದಿರೇ ಆಗಿ, ಅಂದ್ರೆ ಎಡಗೈ ಬಲಗೈ ಅನ್ನೋ ಅಂತ ಅವ್ರು ಗುರುತಿಸ್ಕೊಂಡಂತವ್ರು ಒಬ್ರು ಇನ್ನೊಬ್ಬರನ್ನ ವಿರೋಧಿಸ್ತಕ್ಕಂಥದ್ದು ಇದು ಯಾವ ನ್ಯಾಯ? ಇದರಲ್ಲಿ ಸ್ವಾರ್ಥ ಇಲ್ವೇ? ದೊಡ್ಡ ತತ್ವಗಳನ್ನ ನಾವು ಹೇಳ್ತಿದೀವಿ, ಅಂಬೇಡ್ಕರ್ ಅಂತ ವಿಚಾರವಂತಿಕೆಯನ್ನ ನಾವು ಮಾತಾಡ್ತಿದೀವಿ, ಬಸವಣ್ಣನನ್ನು ಬೋಧಿಸ್ತಿದೀವಿ, ಆಮೇಲೆ ಬುದ್ಧನನ್ನ ನಾವು ಹೇಳ್ಕೊಂತಿದೀವಿ ಅನ್ನೋದಾದ್ರೆ ಮತ್ತೆ ನಮ್ಮಲ್ಲಿ ಇಂಥ ಕ್ಷುಲ್ಲಕತನ ವಿಚಾರಗಳು ಯಾಕೆ ಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ. ಆದ್ರಿಂದ ಈ ಸಮುದಾಯದ ಜನ ಏನಿದಾರಲ್ಲ, ಇವರು ಬಹಳ ದೊಡ್ಡ ಉದಾತ್ತವಾದ ಮನಸ್ಸನ್ನ ಬೆಳೆಸ್ಕೋಬೇಕು. ನಾವೆಲ್ಲ ಒಂದು ಅನ್ನೋದನ್ನ ಕಲ್ತ್ಕೋಬೇಕು. ಇದು ಒಂದು ವಿಚಾರ. ಇನ್ನು ಬಸವಣ್ಣನವರ ವಿಚಾರಕ್ಕೆ ಬಂದ್ರೆ, ಇಲ್ಲಿ 100 ಜಾತಿಗಳಿವೆ. ಇಲ್ಲಿ ಕೂಡ ಉಪಜಾತಿಗಳು, ಜಾತಿ ಉಪಜಾತಿಗಳೆಲ್ಲ ಇವೆ. ಅದರಲ್ಲಿ ಕೆಲವು ಪ್ರಧಾನವಾದ ದುಡ್ಡಿನಲ್ಲಿ, ಮತ್ತೊಂದರಲ್ಲಿ ಮುಂದುವರೆದಂಥವಿವೆ, ಇನ್ನು ಕೆಲವು ಹಿಂದುಳಿದಂಥವಿವೆ. ಆದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದು, ನಮ್ಮ ಚಿಂತನೆ ಒಂದು, ನಾವಷ್ಟೇ ಒಂದೇ ಅಲ್ಲ, ಈ ಸಮಾಜದಲ್ಲಿರುವ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಇಲ್ಲಿ ಬರಬೇಕು. ನಾವು ಬಸವಣ್ಣನವರ ವಚನಗಳನ್ನ ತಾತ್ವಿಕವಾಗಿ ಪರಿಶೀಲನೆ ಮಾಡುವಾಗ ಅಲ್ಲಿ ಭವಿಭಕ್ತ ಅನ್ನೋ ಭೇದ ಇದೆ. ನಾನು ಅದನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕು. ಬಸವಣ್ಣನವರು ಅಖಂಡ ಸಮಾಜದ ಸಮಾನತೆಯನ್ನು ಬೋಧಿಸಿಲ್ಲ. ಅವರು ಭವಿಭಕ್ತ ಅಂತ ಇಡೀ ಸಮಾಜವನ್ನು ಒಡೆದು ನೋಡಿ ಭಕ್ತರ ಒಂದು ಅಂತ ಹೇಳಿ ಭಕ್ತ ಸಮಾನತೆಯನ್ನು ಹೇಳಿದ್ರು ಅವರು. ಹಾಗಾಗಿ ಅಂಬೇಡ್ಕರ್ ಬೋಧಿಸಿದ ಸಮಾನತೆಯ ತತ್ವಕ್ಕೂ ಬಸವಣ್ಣನವರು ಬೋಧಿಸಿರ್ತಕ್ಕಂಥ ಸಮಾನತೆಯ ತತ್ವಕ್ಕೂ ಬೇರೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಿದ್ದಾಗ್ಯೂ ಕೂಡ ನಾವು ಬಸವಣ್ಣನವರ ತತ್ವದ ಭಕ್ತ ಸಮಾನತೆಗೆ ಮೀಸಲಾಗದೆ ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ನಾವು ಮುಂದಕ್ಕೆ, ಬಹಳ ಪ್ರೋಗ್ರೆಸಿವ್ ಆಗಿ ಮುಂದಕ್ಕೆ ಬಂದು ನಾವು ಅಖಂಡ ಸಮಾಜದ ನಾವೆಲ್ಲರೂ ಒಂದು ಅಂತ ಹೇಳಿ ನಾವು ಕೂಡ ಬಸವಣ್ಣನವರ ತತ್ವವನ್ನು ಯಾರು ಹೇಳ್ತಾರೋ ಅವರು ಶೋಷಿತರ ಧ್ವನಿಯಾಗಿ, ಶೋಷಿತರ ಪರವಾಗಿ ನಿಂತು ಈ ಸಮಾಜದ ಅಖಂಡ ಶಕ್ತಿಯಾಗಿ ಹೊರಹೊಮ್ಮುವಲ್ಲಿ, ಅಂದ್ರೆ ಇದು ಈ ಅಹಿಂದನ ಶಕ್ತಿ ಏನೈತೆ, ಅಥವಾ ಈ ಬಸವ, ಬುದ್ಧ, ಅಂಬೇಡ್ಕರ್ ಈ 3 ಹೆಸರನ್ನ, ಪ್ರತೀಕಗಳನ್ನು ಹೇಳ್ಕೊಳ್ತಕ್ಕಂಥ ಒಟ್ಟು ಜನಸಮುದಾಯ ಏನೈತೆ, ಇದೆಲ್ಲದೂ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕಾದ ಅವಶ್ಯಕತೆ ಇದೆ.
ಇದರೊಳಗೆ ಯಾವುದೋ ಕೆಲವು ತಾತ್ವಿಕ ಭಿನ್ನಾಭಿಪ್ರಾಯಗಳಿದಾವೆ ಅಂತೇಳಿ ಅವ್ರನ್ನ ಹೊರಗಿಡೋದು, ಇವ್ರನ್ನ ಹೊರಗಿಡೋದು, ಇಂಥ ಸಣ್ಣತನಕ್ಕೆ ಹೋಗದೆ, ಕ್ಷುಲ್ಲಕತನಕ್ಕೆ ಹೋಗದೆ. ಉದಾಹರಣೆ ನೋಡ್ರಿ, ಈಗ ಆ ಲಿಂಗಾಯತ ವೀರಶೈವ ಧರ್ಮದ ಒಂದು ಭಾಗವಾಗಿ ಪೀಠಾಚಾರ್ಯ ಪರಂಪರೆ ಇದೆ. ಪೀಠಾಚಾರ್ಯ ಪರಂಪರೆಯವರು ಮಡಿ ಮೈಲಿಗೆ ಇತ್ಯಾದಿ ವಿಚಾರಗಳನ್ನು ಮಾಡ್ತಾ ಒಂದು ರಿಜಿಡ್ ಆದ ನಡವಳಿಕೆಗಳನ್ನ ಒಂದು ಕಾಲಕ್ಕೆ ಅವರು ಮಾಡಿರ್ತಕ್ಕಂಥದ್ದು ಅದೆಲ್ಲ ಇರಬಹುದು. ಅದು ಆದ್ರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಈಗೇನಾಗಿದೆ, ಇಡೀ ಲಿಂಗಾಯತ ಸಮಾಜದ ಒಳಗಿನ ಎಲ್ಲ ಉಪಜಾತಿಗಳು ತಮ್ಮ ತಮ್ಮ ಸ್ವತಂತ್ರ ಸ್ವಾಮೀಜಿಗಳನ್ನು ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಅದು ಪೀಠಾಚಾರ್ಯರ ಒಂದು ಶಕ್ತಿಗೆ ಒಂದು ರೀತಿ ಕುಂದು ತಂದಂತಾಗಿದೆ. ಅದು ಈಗ ಇಲ್ಲಿ ಒಳಗೆ ನೀವು ವೀರಶೈವರು, ನಾವು ಲಿಂಗಾಯತರು ಅಂತ ಈ ತರದ ಕೆಲವು ವೈಚಾರಿಕ ಭೇದಗಳನ್ನ ಮುಂದೊಡ್ಡಿ ಅವರೊಂದಿಗೆ ಒಂದಾಗದಂತೆ, ಅಥವಾ ಅವ್ರಿಗೆ ಏನೇನೋ ಕೆಲವು ಕಂಡೀಷನ್ಸ್, ನೀವು ಬಸವಣ್ಣನನ್ನು ಗುರು ಅಂತ ಅಂದ್ರೆ ಒಪ್ಕೊಳ್ತೀವಿ ನಾವು, ಇಲ್ಲ ಅಂದ್ರೆ ಒಪ್ಕೊಳ್ಳಲ್ಲ, ಇಂಥ ವಿಚಾರಗಳನ್ನ ಅವ್ರು ಹೇಳೋದು, ಅವರು ನಾವು ಬಸವಣ್ಣನ ಒಪ್ಪಲ್ಲ, ನಮ್ದು ಪಂಚಾಚಾರ್ಯರೇ ನಮಗೆ ಗುರು ಅಂತ ಅವ್ರು ಹೇಳೋದು, ಈ ರೀತಿಯ ಕೆಲವು ವಿಚಾರಗಳನ್ನ ಭೇದಗಳನ್ನ ಮರೆತು ಈ ಎಲ್ಲರೂ ನೀವು ನಿಮ್ಗೆ ಬೇಕಾದ ಆಚಾರ್ಯ ಪುರುಷರನ್ನ ನೀವು ಪೂಜೆ ಮಾಡಿಕೊಳ್ರಿ, ಆರಾಧ್ಯ ದೈವ ಅಂತ ಒಪ್ಕೊಳ್ರಿ. ಆದ್ರೆ ಒಂದು ಸಮಾಜವಾಗಿ, ಒಂದು ಸಮುದಾಯವಾಗಿ ನಾವೆಲ್ಲರೂ ಒಂದು, ನಮ್ಮ ಆಚಾರ ವಿಚಾರ, ನಮ್ಮ ನಂಬಿಕೆ ನಮ್ಗಿರ್ಲಿ, ನಾವೆಲ್ಲರೂ ಒಂದು ಅಂತ ಹೇಳಿ ಒಗ್ಗಟ್ಟಾಗ್ತಕ್ಕಂಥದ್ದು. ಮತ್ತದ್ರ ಜೊತೆಗೆ ಹೀಗೆ ಲಿಂಗಾಯತ ಸಮಾಜ ಪೀಠಾಚಾರ್ಯರ ಭೇದವನ್ನ ಬಿಟ್ಟು ತೊರೆದು ಅಖಂಡ ಲಿಂಗಾಯತ ಸಮಾಜ, ಅಖಂಡ ವೀರಶೈವ ಸಮಾಜ ಎಲ್ಲವೂ ಸೇರಿ ಒಂದಾಗ್ತಕ್ಕಂಥದ್ದು. ಮತ್ತು ಅದಲ್ಲದೆ ಈಗ ಇಷ್ಟ ತನಕ ಏನ್ ಮಾತಾಡಿದೀವಲ್ಲ ನಾವು, ಈ ಅಹಿಂದ, ಇದೆಲ್ಲದೂ ಕೂಡ ನಾವು ಒಂದು, ಇವರು ಕೂಡ ನಾವು ಸೋದರತ್ವ ಭಾವನೆಯಿಂದ, ನೀವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅನ್ನುವಂತ ಸೋದರತ್ವ ಭಾವನೆಯಿಂದ ನಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇವತ್ತಿದೆ. ಇಲ್ಲದೆ ಹೋದ್ರೆ ಏನಾಗ್ತದೆ, ಇದು ಕ್ಯಾಪಿಟಲಿಸ್ಟ್ಗಳಿಗೆ ದಾರಿ ಆಗ್ತದೆ. ಈ ನಮ್ಮ ತುಳಿತಕ್ಕೊಳಗಾದ ಯಾರು ಟಾಟಾ ಬಿರ್ಲಾಗಳು ಯಾರು ಇಲ್ಲ ಇಲ್ಲಿ, ಎಲ್ಲ ಕೆಳವರ್ಗ, ಕೆಳ ಮಧ್ಯಮ ವರ್ಗದ ಜನರೇ ನಾವಿರುವಾಗ ನಮ್ಮೊಳಗೆ ಇಂಥ ಒಡಕನ್ನ ಇಟ್ಕೊಂಡು ನಾವು ರಾಜಕೀಯ ಅನೈಕ್ಯತೆಯನ್ನ ನಾವು ಮೆರಿತಾ ಹೋದ್ರೆ ಈ ಒಂದು ಒಡಕನ್ನ, ಈ ಒಂದು ಭಿನ್ನತೆಯನ್ನ, ಈ ಒಂದು ಭೇದವನ್ನ, ಈ ಒಂದು ಮುರಿದ ಶಟತ್ವವನ್ನ ಯಾರು ಬಳಸ್ಕೊತಾರೆ ಅಂತ ಹೇಳಿದ್ರೆ, ಸರ್ವಾಧಿಕಾರ ಮಾಡ್ತಕ್ಕಂಥ, ರಾಜಕೀಯ ಸರ್ವಾಧಿಕಾರ ಮಾಡ್ತಕ್ಕಂಥ ಈ ಬಂಡವಾಳಶಾಹಿಗಳು ದುರ್ಬಳಕೆ ಮಾಡ್ಕೊಂತಾರೆ. ನಾವು ಯಾವಾಗಲೂ ಅವ್ರ ದಾಸರಾಗಿ ಇರಬೇಕಾಗ್ತದೆ. ಆದ್ರಿಂದ ಈ ನಿಟ್ಟಿನತ್ತ ಈ ಅಂಬೇಡ್ಕರ್ ಜಯಂತಿ ಮಾಡ್ಲಿ, ಬಸವ ಜಯಂತಿ ಮಾಡ್ಲಿ, ತಾತ್ವಿಕ ವಿಚಾರಗಳ ಒಟ್ಟು ಚರ್ಚೆ ಕೊನೆಗೆ ಅಂತಿಮ ಅದು ಎಲ್ಲಿಗೆ ತಲುಪಬೇಕಂದ್ರೆ ನಾವೆಲ್ಲರೂ ಒಂದಾಗಬೇಕನ್ನುವಂತ ವಿಚಾರಗಳ ಕಡೆಗೆ ತಲುಪಬೇಕು ಹೊರತು ಇನ್ನು ಅದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ ನೋಡ್ರಿ, ಬಸವ ಸಮಿತಿ, ಬಸವ ಸಂಘ ಅಂತ ಹೇಳಿದ ತಕ್ಷಣ ಅಲ್ಲಿ ಯಾರು ದಲಿತರಿಗೆ ಸ್ಥಾನವಿಲ್ಲ ಅನ್ನುವಂಥ ಭಾವನೆ ಅಲ್ಲಿ ಬಂದಿದೆ. ಈ ಕಡೆ ಅಂಬೇಡ್ಕರ್ ಸಂಘ ಅಂತ ಹೇಳಿದ ತಕ್ಷಣ ಇಲ್ಲಿ ಸವರ್ಣೀಯ ಜನಾಂಗರಿಗೆ, ಅಂದ್ರೆ ಲಿಂಗಾಯತ ಮೂಲದಂತ, ವೀರಶೈವ ಮೂಲದಂತ, ಅಥವಾ ಇನ್ನು ಬೇರೆ ಸ್ವಲ್ಪ ಬೇರೆ ಜಾತಿಯ ಮೂಲದಂತ ಬಂದಂತವರಿಗೆ ಇಲ್ಲಿ ಅಂಬೇಡ್ಕರ್ ಸಂಘದಲ್ಲಿ ಜಾಗವಿಲ್ಲ ಅನ್ನುವಂಥ ಒಂದು ಸ್ಥಿತಿ ಇದು ಬಹಳ ಕಾಲದಿಂದನೂ ನಿರ್ಮಾಣ ಆಗಿದೆ. ಇದು ಹಂಗೆ ಮುಂದುವರೆದಿದೆ. ಅದು ನಮ್ದು ಒಂದು ಉದಾಹರಣೆ ಹೇಳಿ ನಾನು ಈ ವಿಚಾರವನ್ನ ಮುಗಿಸ್ತೇನೆ. ನಾನು ಬಹಳ ಇಲ್ಲಿಗೆ ಒಂದು 40 ವರ್ಷದ ಹಿಂದೆ ಸುಭಾಷ್ ಭರಣಿ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯ SP ಆಗಿರ್ತಕ್ಕಂಥ ಕಾಲದಲ್ಲಿ ನಮ್ಮೂರಿನ, ತಮ್ಮ ಕೂಡ್ಲಿಗಿ ತಾಲೂಕಿನ ಅಂಬೇಡ್ಕರ್ ಸಂಘದ ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಮ್ಮೂರಿನವರು, ಅವರು ನನ್ನನ್ನ ಜೊತೆಗೆ ಒಂದು ಸಭೆಗೆ ಬಳ್ಳಾರಿಗೆ ಕರ್ಕೊಂಡು ಹೋಗಿದ್ರು. ಅದು ಬಳ್ಳಾರಿಯ ಒಂದು ಯಾವುದೋ SC/ST ಹಾಸ್ಟೆಲ್ ಮೇಲೆ, ಮಾಳಿಗೆಯ ಮೇಲೆ ಬೇಸಿಗೆ ಕಾಲದಲ್ಲಿ ನಡೀತಾ ಇತ್ತು. ಅವತ್ತು ಅವರು ಸುಭಾಷ್ ಭರಣಿ ಅವರು ಆಕಸ್ಮಿಕ ಅವರು ನನಗೆ ಮೀಟಿಂಗ್ ಇದೆ ಅಂತೇಳಿ ಅವರೆಲ್ಲ ಬೆಂಗಳೂರಿಗೆ ಹೋದರು ಅಂತ ಸುದ್ದಿ ಬಂತು. ಅವರ ಅಧ್ಯಕ್ಷತೆಯ ಸ್ಥಾನವನ್ನ ಅವತ್ತಿನ ಕಾಲಕ್ಕೆ ಯಾರೋ ಒಬ್ರು AC ಆಗಿರ್ತಕ್ಕಂಥವ್ರು, ಅವರು AC ಮಲ್ಲಿಕಾರ್ಜುನ ಅಂತ, ಅವ್ರ ಹೆಸರು ಕೂಡ ಜ್ಞಾಪಕ ಇದೆ ನನಗೆ, ಅವರು ವಹಿಸಿದ್ರು. ಅಲ್ಲಿ ಎಲ್ಲರೂ ಬೇರೆ ಬೇರೆ ತಾಲೂಕಿನಿಂದ ಬಂದವರು ಮಾತಾಡಿದ್ರು. ಕೂಡ್ಲಿಗಿ ತಾಲೂಕಿನಿಂದ ಬಂದವರು ಯಾರು ಮಾತಾಡಿದ್ರು ಅಂದಾಗ ನಮ್ಮ ಕೂಡ್ಲಿಗಿ ಸಂಘದ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರು ನನ್ನನ್ನ ಎಬ್ಸಿ ಇಲ್ಲ ನೀನೇ ಮಾತಾಡು ಸ್ವಲ್ಪ ಅಂತ. ನೋಡ್ರಿ, ನಾನು ಲಿಂಗಾಯತ, ಅವರು ಚಲವಾದಿ ಜನಾಂಗರು, ಅವರು ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅವ್ರು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟರು. ನಾನು ಎದ್ದು ಮಾತಾಡ್ತಾ ಹೋದಾಗ ನಾನು ಹೇಳಿದೆ, ನಾನು ಇದೇ ಮೂಲ ಪ್ರಶ್ನೆಯನ್ನು ಕೇಳಿದೆ, ನಾನು ಒಬ್ಬ ಅಂಬೇಡ್ಕರ್ ಅಭಿಮಾನಿ, ನಾನು ಜಾತಿಯಲ್ಲಿ ಲಿಂಗಾಯತ, ನನಗೆ ಯಾಕೆ ನೀವು ಅಂಬೇಡ್ಕರ್ ಸಂಘದೊಳಗೆ ಸದಸ್ಯತ್ವ ಕೊಡಲ್ಲ ಅಂತ ಕೇಳಿದೆ.
ಅವಾಗ ಅವರು ಈ ನನ್ನ ಒಂದು ಪ್ರಶ್ನೆ, ನನ್ನ ಈ ಒಂದು ಬೇಡಿಕೆಯನ್ನು ಅವರು ಸಮ್ಮತಿಸಲಿಲ್ಲ. ಅವಾಗ ಅವ್ರು ಏನೋ ಬೇರೆ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ರು. ನಾನು ಹೇಳಿದೆ ಅವಾಗ. ಏನಂತ ಅಂದೆ ಅಂದ್ರೆ, ನಾನು ಕೊಟ್ಟ ಉದಾಹರಣೆ ಇವತ್ತು ಜ್ಞಾಪಕ ಇದೆ. ಏನಂದ್ರೆ, ಎಣ್ಣೆ ನೀರು ಯಾವತ್ತೂ ಒಂದಕ್ಕೊಂದು ಕೂಡಲ್ಲ. ಎಣ್ಣೆ ಒಳಗೆ ಒಂದು ಲೋಟ ನೀರು ಹಾಕಿ ಅದನ್ನ ಒಲೆ ಮೇಲೆ ಕುದಿಸಿದ್ರೆ ನೀರು ಹೋಗುತ್ತೆ, ಎಣ್ಣೆ ಉಳಿಯುತ್ತೆ. ಆ ರೀತಿ ಯಾರು ಗಟ್ಟಿತನ ಯಾರಿಗಿರ್ತೈತೆ ಅವ್ರು ಮಾತ್ರ ಅಂಬೇಡ್ಕರ್ ಸಂಘದಲ್ಲಿ ಇರ್ಲಿಕ್ಕೆ ಸಾಧ್ಯ. ಅಂದ್ರೆ ತಾತ್ವಿಕವಾಗಿ ಅಂಬೇಡ್ಕರ್ ವಿಚಾರಗಳನ್ನ ಪೂರ್ಣ ಒಪ್ಪಿಕೊಂಡಂತ ವ್ಯಕ್ತಿ ಮಾತ್ರ ಅಂಬೇಡ್ಕರ್ ಸಂಘದೊಳಗಿರಕ್ಕೆ ಸಾಧ್ಯ. ಇಲ್ಲದ್ರೆ ಇರಲ್ಲ. ನಿಮಗೆ ಯಾಕೆ ಆ ಅನುಮಾನ ಅಂತ ಕೇಳಿದೆ ನಾನು. ನೋಡಿ, ಈ ರೀತಿ ಇಲ್ಲಿ ಏನಾಗ್ಬೇಕಾಗಿದೆ, ನನ್ನ ನನ್ನ ಆಶಯ ಏನಂತ ಹೇಳಿದ್ರೆ, ಬಸವ ದಳ ಮತ್ತು ಅಂಬೇಡ್ಕರ್ ಸಂಘ ಇವೆರಡರ ಮಧ್ಯೆ ಒಂದು ಸಾಮರಸ್ಯ ಏರ್ಪಡಬೇಕು. ಅಂಬೇಡ್ಕರ್ ಸಂಘದೊಳಗೆ ಬಸವ ದಳದ ಜನರು ಇರಬೇಕು, ಬಸವ ದಳದೊಳಗೆ ಅಂಬೇಡ್ಕರ್ ಸಂಘದವರು ಇರಬೇಕು. ಇಬ್ಬರ ವಿಚಾರಗಳು ಒಂದಾಗಿರ್ಬೇಕು. ಮತ್ತೆ ಅಲ್ಲಿ ಹೋಗಿ ಕಚ್ಚಾಡೋದಲ್ಲ ಅದು. ಅಲ್ಲಿ ನೀನು ಜಾತಿ ಕನಿಷ್ಠ, ನಾನು ಜಾತಿ ಶ್ರೇಷ್ಠ, ಅಥವಾ ನನ್ನ ವಿಚಾರವೇ ನಡಿಬೇಕು, ಈ ರೀತಿ ಹೇಳೋದಲ್ಲ. ಇಬ್ಬರಲ್ಲಿಯೂ ಕೂಡ ಒಂದು ವೈಚಾರಿಕ ಸಾಮರಸ್ಯ ಬರಬೇಕು. ನಮ್ಮಿಬ್ಬರ ಗುರಿ ಒಂದೇ ಆಗಿರ್ಬೇಕು. ಏನಂದ್ರೆ ಸಮ ಸಮಾಜದ ಗುರಿ ಆಗಿರ್ಬೇಕು. ಈ ರೀತಿ ಒಂದು ಒಳ್ಳೆಯ ಆಲೋಚನೆಯನ್ನ ಇಟ್ಕೊಂಡು, ಉದಾತ್ತ ಮನೋಭಾವವನ್ನು ಇಟ್ಟುಕೊಂಡು ಈ ಎಲ್ಲ ಸಮುದಾಯ ಸಮಾಜಗಳು, ಅಲ್ಪಸಂಖ್ಯಾತರನ್ನು ಕೂಡಿಸಿ ನಾನು ಹೇಳ್ತೀನಿ. ನಾನು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಆ ಹಿಂದುಳಿದವರಲ್ಲಿ ಲಿಂಗಾಯತ ವರ್ಗವು ಕೂಡ ಬರ್ತದೆ. ಅದು ಒಬಿಸಿ ಕೆಟಗರಿಯಲ್ಲಿ ಲಿಂಗಾಯತ ವರ್ಗವು ಕೂಡ ಬರುತ್ತೆ. ಆ ಲಿಂಗಾಯತರಲ್ಲಿ ಅನೇಕ ಆರ್ಥಿಕ ಹಿಂದುಳಿದಂತೆ, ಯಾರು ಟಾಟಾ ಬಿರ್ಲಾಗಳಲ್ಲಿ ಯಾರು ಕೆಲವು ಕುಟುಂಬಗಳು ಇವತ್ತು ಮುಂದುವರೆದಿರ್ಬೋದು, ಅವರೇ ಇವತ್ತು ರಾಜಕೀಯ ಶಕ್ತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಹೊರಹೊಮ್ಮಿದ್ದಾರೆ. ಆದ್ರೆ ಅದೇ ಮಧ್ಯಮ ವರ್ಗದಿಂದ ಬಂದಂತ ಯಾರೋ ಒಬ್ಬ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮೊಳಗೆ ಈ ತರದ ಒಡಕುಗಳಿರೋ ಕಾರಣಕ್ಕಾಗಿ. ಈ ದೃಷ್ಟಿಯಿಂದ ನಾನು ಕೊನೆಯದಾಗಿ ಹೇಳ್ತಕ್ಕಂಥ ಮಾತು ಏನಂದ್ರೆ, ಮತ್ತು ನೀವು ತಮ್ಮಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಕಳಕಳಿಯ ವಿನಂತಿ ಏನಂದ್ರೆ, ಎಲ್ಲ ಭೇದಗಳನ್ನು ಮರೆತು ನಾವು ಬಸವಣ್ಣನವರ ಆಲೋಚನೆಗಳನ್ನಾಗಲಿ, ಅಂಬೇಡ್ಕರ್ ಅವರ ಆಲೋಚನೆಗಳನ್ನಾಗಲಿ ಸಮಗ್ರವಾಗಿ ಅರ್ಥ ಮಾಡಿಕೊಂಡು, ತಳಮಟ್ಟ ಓದಿ ಸರಿಯಾಗಿ ತಿಳ್ಕೊಂಡು ನಾವೆಲ್ಲರೂ ಒಂದಾಗಬೇಕನ್ನುವಂತ ಅತ್ಯವಶ್ಯಕತೆ ಇದೆ. ಅಂಬೇಡ್ಕರ್ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಅವರು ಒಂದು ಸೂತ್ರ ಹೇಳಿದ್ರೆ ಏನಂದ್ರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ ಅಂದ್ರೆ ನಾವೆಲ್ಲ ಓದ್ಬೇಕು, ನಮ್ಗೆ ತಿಳುವಳಿಕೆ ಬರಬೇಕು. ಸಂಘಟನೆ ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದಾಗಬೇಕು. ಆಮೇಲೆ ನಾವೆಲ್ಲರೂ ಕೂಡಿ ನ್ಯಾಯಕ್ಕಾಗಿ, ಸಮಾನತೆಗಾಗಿ ಹೋರಾಟ ಮಾಡಬೇಕು. ಆಗ ಮಾತ್ರ ನಾವು ಅಪೇಕ್ಷಿಸಿರ್ತಕ್ಕಂಥ ಫಲ ನಮಗೆ ದಕ್ಕಲಿಕ್ಕೆ ಸಾಧ್ಯ. ಆದ್ರೆ ನಾವೇ ಒಂದು ಒಡೆದ ಮನೆಯಾಗಿ ಕೂತ್ಕೊಂಡಿರುವಾಗ ನಮ್ಮನ್ನ ಬೇರೊಬ್ಬರ ಹೈಜಾಕ್ ಮಾಡ್ತಾರೆ ವಿನಃ, ಇನ್ನೊಬ್ಬರ ದಾಳಕ್ಕೆ ನಾವು ತುತ್ತಾಗ್ತೀವಿ ವಿನಃ, ನಾವೇ ಒಂದು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಿಲ್ಲ, ನಮಗೆ ಭವಿಷ್ಯವಿಲ್ಲ. ಅಂದ್ರೆ ನಾವು ಒಡಕಿನ ಕನ್ನಡಿಯಾಗಿ ಎಲ್ಲಿಯವರೆಗೆ ಇರುತ್ತೇವೆ ಅಲ್ಲಿಯವರೆಗೆ ನಮ್ಮ ಈ ಒಟ್ಟು ಜನ ಸಮುದಾಯಕ್ಕೆ ಭವಿಷ್ಯವಿಲ್ಲ ಅಂತ ಹೇಳ್ತಾ, ನಾವೆಲ್ಲರೂ ಒಗ್ಗಟ್ಟಾಗ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮಲ್ಲಿ ಅಧ್ಯಯನದ ಕೊರತೆ ಇದೆ, ತಿಳುವಳಿಕೆಯ ಕೊರತೆ ಇದೆ. ಅದೆಲ್ಲ ನಾನು ಇತ್ತೀಚೆಗೆ ಗಮನಿಸ್ತಾ ಬಂದಿದ್ದೇನೆ. ಆ ತಿಳುವಳಿಕೆಯನ್ನು ಬೆಳೆಸಿಕೊಂಡು ನಾವೆಲ್ಲರೂ ಒಂದಾಗಬೇಕು ಅಂತ ಹೇಳ್ತಾ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.